ಕಂಪ್ಲೇಂಟ್ ಹಲವಾರು ಕಂಪ್ಲೇಂಟ್ ಆಗಿದೆ ಸರ್. ಬೆಂಗಳೂರಲ್ಲಿ 3 ಕಡೆ ಕೊಟ್ಟಿದ್ದೀನಿ. ಎಲ್ಲರೂ ಮಾಜಿ ಶಾಸಕರ ಮೇಲೆ ಹೇಳಿದ್ದೀನಿ ನಾನು. ಸರ್ ಹಿಂಗೆ ಮಾಡ್ತಾ ಇದ್ದಾರೆ, ಇದು ಆಚೆ ಬಂದರೆ ನನಗೂ ತೊಂದರೆ ಆಗುತ್ತೆ, ನನಗೂ ಮರ್ಯಾದೆ ಇರಲ್ಲ, ದಯವಿಟ್ಟು ಇದು ಮಾಡಿಕೊಡಿ. ಒಳಗಡೆ ನಾನು ಕ್ಲಿಯರ್ ಮಾಡ್ಕೊತೀನಿ. ಡೈವರ್ಸ್ ಕೊಟ್ಬಿಟ್ಟಿದ್ರೆ ಇಲ್ಲಿ ದೂರ ಬರೋವಂಥ ಪ್ರಮೇಯ ನನಗೆ ಇರ್ತಿರ್ಲಿಲ್ಲ ಸರ್. ಡೈವರ್ಸ್ಗೂ ಆಟ ಆಡಿಸ್ತಾ ಇದ್ದಾರೆ ಸರ್. ಸಾಕ್ಷಿ ಇದೆ, 30 ಲಕ್ಷ ಕೇಳಿದ್ರು ಸರ್. ಅದೇ ಸಾಕ್ಷಿ ಇದೆ. ನನಗೆ 30 ಲಕ್ಷ ಕೊಟ್ಟರೆ ನನಗೆ ಕೇಸ್ ವಾಪಸ್ ತೊಗೊತೀನಿ, ನಾನು ಡೈವರ್ಸ್ ಕೊಡ್ತೀನಿ. ಎಲ್ಲಿಂದ ಸರ್ ನಾನು ಕೊಡಲಿ 30 ಲಕ್ಷ? ಸರ್ ಅಂದಾನಿ ಅವ್ರು ನಾನು ಭೇಟಿಯಾಗಿಲ್ಲ ಸರ್. ನನ್ನನ್ನು ಭೇಟಿ ಮಾಡಿಸ್ಕೊಳ್ಳೋಕ್ಕೆ ಅವರು ದೊಡ್ಡಬಳ್ಳಿ ಸದಾ ಅವ್ರ ಮುಖಾಂತರ ನನ್ನ ಹತ್ರ ಬಂದರು ಸರ್. ನಮ್ಮ ಮಳವಳ್ಳಿ ಗ್ರಾಮದಲ್ಲಿದೆ ದೊಡ್ಡಬಳ್ಳಿ ಅಂತ, ವೀರಶೈವ ಲಿಂಗಾಯತರ ಅಧ್ಯಕ್ಷರು ಸದಾ ಅಂದ್ಬಿಟ್ಟು ಪರಿಚಯಸ್ಥರು. ಅವ್ರನ್ನ ಬಿಟ್ಟು ನನ್ನ ಕರೆಸಿದ್ರು ಸರ್. ಬೆಂಗಳೂರಲ್ಲಿ ಕರೆಸ್ಬಿಟ್ಟು ಅಣ್ಣ ಬಂದಿದ್ದಾರೆ ಮಾತಾಡಬೇಕು ಅಂತಂದರು. ಆಚೆ ಬಂದು ನಿಂತಿದ್ದಾರೆ, ನೋಡಿದ್ರೆ ಅಂದಾನಿ ಅವ್ರು ಕಾರಲ್ಲಿ ಕೂತಿದ್ದಾರೆ. ನಾನು ಹೋಗಿ ಏನಂತ ಮಾತಾಡಲಿ? ಇಲ್ಲ ಸರ್, ನನಗೆ ಗೊತ್ತಿತ್ತು. ನಾನು ಹಲವಾರು ಹೋರಾಟಗಳು ಮಾಡ್ಕೊಂಬಂದೆ. ಬೇಕಾದ್ರೆ ಕೊಟ್ಟು ತೋರಿಸ್ತೀನಿ ಕಂಪ್ಲೇಂಟು. 2015 ಕಂಪ್ಲೇಂಟ್ ಇದೆ ನನ್ನ ಹತ್ರ, ರಿಜಿಸ್ಟ್ರು. ಹೌದು ಯಾಕೆ ಹೌದು, ಎಲ್ಲ ಇದೆ ನನ್ನ ಹತ್ರ. ನಾನು ಯಾವುದು ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ ಸರ್. ಕುಮಾರಣ್ಣವ್ರಿಗೆ ಹೇಳಿದ್ದೀನಿ, ಕುಮಾರಣ್ಣವ್ರು ಬೈರೋ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನನಗೊಂದು ನ್ಯಾಯ ಕೊಡಿಸಿದ್ರೆ ನನಗೇನು ಬೇಡ ಸರ್, ಡೈವರ್ಸ್ ಕೊಟ್ಬಿಡ್ಲಿ ಸರ್ ಕಾನೂನು ಪ್ರಕಾರ. ನಾನು ಅಷ್ಟು ದುಡ್ಡಿರೋನಲ್ಲ ಸರ್. ನನ್ನ ಹತ್ರ 30 ಲಕ್ಷ ಇದ್ದೀರಾ, ಅವಳಾಗ ಸರ್ ಹೋಗ್ತಿದ್ಲು? ಅದೆಲ್ಲ ಯೋಚನೆ ಮಾಡಬೇಕಲ್ವ ಸರ್. ಭಾವನಾತ್ಮಕ ವಿಚಾರ ಸರ್ ಇದು. ನಾನು ಅದು ಹೆಂಗೆ ಸರ್ ಇವರಿಬ್ಬರು ಇರೋದು ಹೆಂಗೆ ಸರ್ ಹಿಡೀಲಿ? ಜೊತೆಲಿ ಗನ್ಮ್ಯಾನ್ ಇರ್ತಾರೆ ಸರ್, ನಾನು ಹೆಂಗೆ ಸರ್ ಹಿಡೀಲಿ? ಆಗುತ್ತಾ ಇದು? ಜನರಲ್ ಒಬ್ಬ ನಾನು ಹಿಡಿಯೋಕ್ಕಾಗುತ್ತಾ? ನಾನು ಹೋಗಿ ಗನ್ಮ್ಯಾನ್ ಇರೋರನ್ನ ತಳ್ಳಿಬಿಟ್ಟು ಇವ್ರಿಬ್ಬರು ಹಿಡ್ಕೊಳಕ್ಕಾಗುತ್ತಾ ಫೋಟೋ? 3ನೇ ಫ್ಲೋರ್ ಅಪಾರ್ಟ್ಮೆಂಟಲ್ಲಿ, ಆ ಸಂಕಲ್ಪ ಟೆಂಪಲ್ ಟ್ರೀ ಅಪಾರ್ಟ್ಮೆಂಟಲ್ಲಿ ಯಾರನ್ನೂ ಬಿಡಲ್ಲ. ನನ್ನನ್ನು ಹೆಂಗೆ ಬಿಟ್ಬಿಡ್ತಾರೆ? ನಾನು ಹೇಳ್ಬೇಕು ಅದೇ ನನ್ನ ಹೆಂಡ್ತಿ ಇದ್ದಾಳೆ ಅಂತ. ನಿನ್ನ ಹೆಂಡ್ತಿ ಇದ್ದರೆ ಇರ್ತಾಳೆ ಹೋಗೋ ಅಂತಾರೆ. ನನ್ನನ್ನು ಬಿಟ್ಬಿಡ್ತಾರಾ? ನಾನು ಆದಷ್ಟು ನನ್ನ ಕೈಲಾದಷ್ಟು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದೀನಿ. ಸತ್ಯಕ್ಕೆ ಹತ್ತಿರ ಇರೋ ಸಾಕ್ಷಿನ ನಾನು ಖಂಡಿತ ಮಾಡಿದ್ದೀನಿ. ನಾನು ಖಂಡಿತ ಇಲ್ಲ ಸರ್. ಮಗುನೂ ಆಕೆ ಜೊತೆನೇ ಇದೆ. ನಾನು ಹೋರಾಟ ಮಾಡ್ತಾ ಇರೋದು ನನಗೆ ಡೈವರ್ಸ್ ಕೊಟ್ಬಿಡಿ ಸರ್. ಇವ್ರ ವಿಚಾರಕ್ಕೆ ನಾನು ತಲೆ ಹಾಕಲ್ಲ ಸರ್. ನನಗೆ ಬೇಡ ಸರ್, ಇದು ಸತ್ಯ ಸರ್. ಇಲ್ಲ ಸರ್, ಅರೇಂಜ್ ಮ್ಯಾರೇಜ್ ಸರ್. ಕಂಪ್ಲೀಟ್ ಅರೇಂಜ್ 13 ವರ್ಷ ಆಯಿತು ಸರ್. 13 ವರ್ಷ ಆಯಿತು ಅರೇಂಜ್ ಮ್ಯಾರೇಜ್ ಆಗಿ ಸರ್. ತುಂಬ ನಿಜ ಹೇಳಬೇಕು ಅಂದರೆ ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ತುಂಬ ಡೀಪಾಗಿ ಇಳಿದು ರಿಯಾಲಿಟಿ ಅದೇ. ಅವ್ರ ಮನೆಯವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಅವ್ರ ಮನೆಯವರೇ ಎಂಕರೇಜ್ ಮಾಡ್ತಾ ಇದ್ದಾರೆ. ಮಾಡ್ಕೊಂಡು ಬಂದರು. ನನ್ನ ಮೇಲೆ ಇಲ್ಸಲ್ಲದೆಲ್ಲ ಕೇಸ್ಗಳನ್ನೆಲ್ಲ ಹಾಕಿದ್ರು. ಬಟ್ ನಾನು ಎಲ್ಲ ಕಡೆನೂ ಸ್ಟ್ರಾಂಗಾಗಿ ಡಿಫೈನ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿ ಜೊತೆ ಸಂಬಂಧ ಇಟ್ಕೊಂಡು ನನ್ನ ಲೈಫ್ ಹಾಳು ಮಾಡಿದ್ದಾರೆ ಸರ್. ಹೋಗಲಿ ಸರ್, ಚೆನ್ನಾಗಿರಿ ಸರ್. ನೀವು ಚೆನ್ನಾಗಿದೆ, ದುಡ್ಡಿದೆ, ಹಣ ಇದೆ, ಅಧಿಕಾರ ಇದೆ, ನೀವು ಚೆನ್ನಾಗಿರಿ. ನನಗೊಂದು ಡೈವರ್ಸ್ ಕೊಡಿ. ತಪ್ಪಾ? ಬೀದಿಗೆ ಬಂದು ಡೈವರ್ಸ್ ಕೇಳ್ತಾ ಇದ್ರು ತಪ್ಪಾ? ವಿಚಾರಗಳನ್ನ ನೀವು ಸೂಕ್ಷ್ಮವಾಗಿ ನೋಡಬೇಕು. ಭಾವನಾತ್ಮಕ ವಿಚಾರ ಸರ್ ಇದು. ಇಂಥ ವಿಚಾರಕ್ಕೆ ನಾನು ಹೋಗಿ ಅವರಿಬ್ಬರನ್ನು ಮಲಗಿರೋದನ್ನೆಲ್ಲ ಫೋಟೋ ಇಟ್ಕೊಳ್ಳೋಕ್ಕಾಗಲ್ಲ ಸರ್. 3rd ಫ್ಲೋರ್ ಅಪಾರ್ಟ್ಮೆಂಟಲ್ಲಿ ಆಚೆ ಬರೋದನ್ನು ಅವ್ನು ಕ್ಯಾಪ್ಚರ್ ಮಾಡ್ಬೋದು ಕ್ಯಾಮ್ರಾ ಇಟ್ಕೊಂಡು. ನಾನು ಅದನ್ನು ಬಿಟ್ಬಿಟ್ಟು ನಾನು ಇದು ಮಾಡೋಕ್ಕಾಗಲ್ಲ ಸರ್. ನಾನು ಮಾಡಿದ್ದೀನಿ ಸರ್ ಅದನ್ನು ಪ್ರಾಂಪ್ಟಾಗಿ. ಕಾಲ್ ಡೀಟೇಲ್ಸ್ ಇದೆ ಸರ್. ಖಂಡಿತ ನಾನು ಬೇಕಂದ್ರೆ ಕೊಡ್ತೀನಿ ಅದನ್ನು. ಕಾರ್ ಅಪಾರ್ಟ್ಮೆಂಟ್ ಒಳಗೆ ಏನಕ್ಕೆ ಸರ್ ಹೋಗ್ಬೇಕು? ಇವ್ರ ಕಾರು 500 ಮನೆ ಇದೆ, ನಾನು ಒಪ್ಕೊತೀನಿ. ಅಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗಲ್ಲ ಈ ಮನೆ ಯಾವ ಇದಕ್ಕೆ ಹೋಗ್ತದೆ ಅಂತ. ಬಟ್ ಅದಕ್ಕೆ ನನಗೆ ರೈಟ್ಸ್ ಇಲ್ಲ. ಯಾಕೆಂದರೆ ನಾನು ಹೆಂಗೆ ಹೋಗಿ ಕೇಳಲಿ ಅವ್ರಿಗೆ? ನೀನು ಯಾರಪ್ಪ ನಡಿ ಆಚೆಗೆ ಅಂತಾರೆ. ಅದನ್ನು ಪೊಲೀಸವ್ರ ಮುಖಾಂತರ ಹೋಗಬೇಕು. ಪೊಲೀಸವ್ರು ಕೇಳಿದ್ರೆ ನಾವು ಬರಾಗಿದ್ದು ನಮ್ಮ ಇದಕ್ಕೆ ಬರಲ್ಲ ಕಣೋ, ನೀನು ಕೋರ್ಟಿಗೆ ಕೇಸ್ ಹಾಕ್ಬಿಟ್ಟು ಡೈವರ್ಸ್ ತಗೊಂಡ್ರು. ಅದಕ್ಕೆ 3 ಸತಿ ಹೋದೆ ಸರ್. ಕೋರ್ಟಿಗೆ ಬರಲಿಲ್ಲ. ಬೆಂಗಳೂರು ಶಾಂತಿನಗರ್ ಕೋರ್ಟಲ್ಲಿ 30 ಲಕ್ಷ ಕೇಳ್ಬಿಟ್ಟು ಬಂದರು. ನಾನು ಸುಮ್ಮನೆ ಬಂದ್ಬಿಟ್ಟೆ. ಆಯ್ತು, ಇನ್ನೇನು ಮಾಡೋಕ್ಕಾಗಲ್ಲ ನನ್ನ ಕೈಲೇ, ಬೀದಿಗೆ ಬರೋಣ ಅಂದ್ಬಿಟ್ಟೆ ಬಂದಿದ್ದು ಸರ್. ಕುಮಾರಣ್ಣವ್ರಿಗೆ ಮನವಿ ಕೊಟ್ಟಿದ್ದೀವಿ. ಕುಮಾರಣ್ಣವರು ಇರಪ್ಪ ವೆಯ್ಟ್ ಮಾಡು ಅಂತ ಹೇಳಿದ್ದಾರೆ. ಕುಮಾರಣ್ಣವ್ರಿಗೆ ಕಾಲಿಗೆ ಬಿದ್ದು ಮನವಿ ಕೊಟ್ಟಿದ್ದೀನಿ. ಇನ್ನೊಂದ್ಸಲ ಹೇಳ್ತೀನಿ ಅಣ್ಣ, ನನಗೆ ಇನ್ನೇನು ಬೇಡ, ಅವರಿಬ್ಬರು ಚೆನ್ನಾಗಿರಲಿ, ಲೆಟ್ ದಮ್ ಬಿ ಹ್ಯಾಪಿ. ನಾನು ಏನು ಮಾಡಲಿ? ಅವಳು ನಿಂತ್ಕೊಂಡು ನನಗೆ ಕಾನೂನುಬದ್ಧವಾಗಿ ಡೈವರ್ಸ್ ಕೊಟ್ಬಿಡ್ಲಿ. ನನ್ನ ಮಗು ನೋಡೋಕ್ಕೆ ತಿಂಗಳಿಗೆ 2 ಸಲ ಪರ್ಮಿಷನ್. ಇದು ತಪ್ಪಾ ಸರ್? ಇದು ತಪ್ಪಾ? ಹೋಗಲಿ. ಇದು ಬೇಡ ಅಂತಂದರೆ ಅದೇ ಇವ್ರು ಮಾಡೋ ಅನಾಚಾರಗಳನ್ನೆಲ್ಲ ನೋಡಿಕೊಂಡು ನಾಳೆ ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೆ ಓಟ್ ಹೊತ್ಕೊಂಡು ನನ್ನ ಫೋಟೋ ನೋಡ್ತಾ ನಿಂತ್ಕೋಬೇಕು, ಇವರೇ ನಮ್ಮ ಭಾಳ ಹಾಳು ಮಾಡಿದವರು ಅಂತ. ಅದು ನಮ್ಮ ಕೈಲಿ ಆಗಲ್ಲ ಸರ್. ನಿಜವಲ್ಲ ಆಗಲ್ಲ ಸರ್. ಸತ್ಯವಾಗ್ಲೂ ನಾನು ಪ್ರಾಂಪ್ಟಾಗಿ ನಿಜ ಹೋರಾಟ ಮಾಡ್ತಾ ಇದ್ದೀನಿ ಸರ್. ನಾನು ಇದು ಸತ್ಯ ಸರ್. ಇದು ಸರ್, ನಮ್ಮ ತಂದೆ ಬಂದ್ಬಿಟ್ಟು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು ಬೆಂಗಳೂರಲ್ಲಿ. ಸದ್ಯಕ್ಕೆ ನಾನು ಒಂದು ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಪ್ರೈವೇಟ್ ಕಂಪ್ನಿಲಿ ಎಲ್ಲೂ ಇಲ್ಲ ಸರ್. ಯಾಕೆ ಸುಳ್ಳು ಹೇಳಿ? ಈಗ ನಾನು ಹೋಗಿರೋದಕ್ಕೆ ರೆಕಾರ್ಡ್ಸ್ ಇದೆ ಕಂಪ್ನಿಲಿ, ID ಕಾರ್ಡ್ ಇದೆ, ಸ್ಯಾಲ್ರಿ ಸ್ಲಿಪ್ ಬರುತ್ತೆ. ಆಕೆ 1% ಕೆಲಸಕ್ಕೆ ಹೋಗ್ತಾ ಇಲ್ಲ, ಒಂದು ಚೂರು ಕೆಲಸಕ್ಕೆ ಹೋಗ್ತಾ ಇಲ್ಲ. 1.5 ಕೋಟಿ ಅಪಾರ್ಟ್ಮೆಂಟ್ ಹೆಂಗೆ ಬಂತು ಸರ್? ತಂದೆ ಕುರಿ ಕಾಯ್ತಾರೆ ಊರಲ್ಲಿ, ಅಣ್ಣ ತಮ್ಮ ಎಲ್ಲ, ಅಣ್ಣ ಸೆಕ್ಯೂರಿಟಿ ಗಾರ್ಡು. ಈಕೆಗೆ 1.5 ಕೋಟಿ ಅಪಾರ್ಟ್ಮೆಂಟ್ ಹೆಂಗೆ ಬಂತು? ಆ ಅಪಾರ್ಟ್ಮೆಂಟ್ಗೆ ಈಕೆ ಹೆಂಗೋ? ಈ ವ್ಯಕ್ತಿ ಏನು ಕೆಲಸ? ಇರ್ಬೋದು 500 ಮನೆ ನಾನು ಒಪ್ಕೊತೀನಿ. ಬಟ್ ಈ ವ್ಯಕ್ತಿ ಯಾವ ಮನೆಗೆ ಹೋಗ್ತಾನೆ ಅದು ಭಾಳ ಇಂಪಾರ್ಟೆಂಟು. ಅದು ರೆಕಾರ್ಡ್ಸ್ ಇರುತ್ತೆ. ಆ ರೆಕಾರ್ಡ್ಸ್ ಕೇಳೋದಕ್ಕೆ ನನಗೆ ಕೊಡಲ್ಲ ಅಂತ ಹೇಳಿದ್ರು. ದಯವಿಟ್ಟು ಅದೇ ನಾನು ಹೇಳ್ತಾ ಇದ್ದೀನಿ, ಕಾನೂನುಬದ್ಧವಾಗಿ ನನಗೆ ಆಗಲ್ಲ. ಯಾಕಂದರೆ ನಾನು ಅಲ್ಲಿ ದಂಡ ಕಟ್ಕೊಂಡು ನಾನು ಈ ಕೈಯಿಂದ ಇದು ಮಾಡ್ಕೊಳಕ್ಕಾಗಲ್ಲ. ಹಾಲೇ 10 ವರ್ಷ ಆಗಿಬಿಟ್ಟಿದೆ. ನನಗೆ ಕುಮಾರಣ್ಣ ಅವರು ದಯವಿಟ್ಟು ಅದರಿಂದ ನನಗೊಂದು ಬಿಡುಗಡೆ ಮಾಡಿಸ್ಕೊಟ್ಬಿಟ್ರೆ ನನಗೆ ತುಂಬ ಸಂತೋಷ ಸರ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಪ್ರಸನ್ನ ಕುಮಾರ್ KL ಅಂತ, ಮಳವಳ್ಳಿ, ಮಂಡ್ಯ ಜಿಲ್ಲೆ, ಮಳವಳ್ಳಿ ತಾಲೂಕು, ಬಿಜಿಪುರ ಹೋಬಳಿ, ಕೊಡಗಳ್ಳಿ ಗ್ರಾಮ ಸರ್. ನಾನು ಹೇಳ್ತಾ ಇರೋದು ಸತ್ಯ 100% ಸತ್ಯ ಸರ್. ಮಳವಳ್ಳಿ ಮಾಜಿ ಶಾಸಕರಾದ ಅಂದಾನಿಯವರು ನನ್ನ ಲೈಫ್ನ ಹಿಂಗೆ ಹಾಳು ಮಾಡಿರೋದು ಸತ್ಯ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.